ನೋಡಿ ಹಿಂದೆ ಕತ್ರಿ ಹೆಂಗೆ ಹಾಕಿದ, ಭಾಳ ಚೆನ್ನಾಗಿ ಹಾಕೊಟ್ಟ ಅಣ್ಣ. ನಾವು ಹೇಳಿಲ್ಲ ಏನಿಲ್ಲ. ಇದು ಡೈಮಂಡ್ ಥರ ಕಾಣುತ್ತೆ, ಆದರೆ ನಮ್ಮ ಸತೀಶ್ ಬ್ರೋ ಬೊಂಬಟ್ ಸತೀಶ್ ಬ್ರೋ ಥರ ಹಾಕಿಲ್ಲ. ಸಿಕ್ಕಾಬಟ್ಲೆ ಬಿಸಿಲೈತೆ. ಬಿಸಿಲಾಗೇನು ಲೋಡ್ ಮಾಡ್ತಿಲ್ಲ ಇವರು, ಯಾಕಂದರೆ ಆರಾಮಾಗಿ ಲೋಡ್ ಮಾಡ್ರಿ ಅಂತ ಹೇಳಿದ್ವಿ. ನಮ್ಮ ಹಿಂದೆ ಒಂದು ಆಂಧ್ರ ಗಾಡಿ ಕಾಣ್ತಿದೆ ನೋಡಿ ಇಷ್ಟು ಲೋಡ್ ಮಾಡಿದ್ದಾರೆ. ಮತ್ತು ಆ ಗಾಡಿಗೆ ಮಾಡ್ತಿದ್ದಾರೆ. ಅದು ಮಾಲ್ ರೆಡಿ ಇತ್ತು, ಅದನ್ನು ಮಾಡ್ತಿದ್ದಾರೆ. ನಮ್ಮ ಗಾಡಿದು ಮಾಲ್ ಬಂದಿಲ್ಲಂತೆ, ಅದಕ್ಕೆ ಮಾಡ್ತಿಲ್ಲ. ಇಷ್ಟು ಮಾಲ್ ಹಾಕಿದ್ರು. ತಿಕ್ಕಾರಿ ಹೆಂಗೆ ಬಿಸಿಲು ಹೊಡಿತೈತೆ ಗುರು, ಹೇಳಬಾರ್ದು. ಬಿಸಿಲಿಗೆ ಟವಲ್ ಹಾಕ್ಕೊಂಡು ಹೊರಗೆ ಕುಂತೀನಿ. ಇಷ್ಟ ತಕ್ಕಂಗೆ ಗೋಡನೆ ಕುಂತಿದ್ದೆ. ಅಲ್ಲಿ ಗಾಳಿ ಚೆನ್ನಾಗಿ ಬೀಸೋದು, ಇದ್ದಕ್ಕಿದ್ದಂಗ್ಲೇ ಬಿಸಿ ಗಾಳಿ ಸ್ಟಾರ್ಟ್ ಆಯ್ತು. ಅದಕ್ಕೆ ಇಲ್ಲಿಗೆ ಬಂದೆ ನೋಡಿ. ಇಲ್ಲೊಂದು ಮರ ಐತೆ, ಇದ್ರ ಕೆಳಗೆ ಕುತ್ಕೊಬೋದು. ಇಲ್ಲೆಲ್ಲ ಮೆಕ್ಯಾನಿಕ್ ಕೆಲಸ ಮಾಡ್ತಾರೆ ನೋಡಿ. ಫುಲ್ ಲೈಟ್ ಮಾಡ್ತಾರೆ ಗುರು. ಇದು ಇನ್ನೂ ಲೈಟ್ ವೆಯ್ಟ್ ಮಾಲ್ ಭಾಳ ಹಾಕ್ತಾರೆ. ಸಾಯಂಕಾಲ ಒಂದು 7-8 ಗಂಟೆ ಆಗ್ತದೆ ಇವ್ರು ಬಿಲ್ಲು, ಇದು ಲೋಡ್ ಮಾಡಿ ಬಿಲ್ ಕೊಡೋಷ್ಟೊತ್ತಿಗೆ. ಅಷ್ಟೊತ್ತಕ್ಕ ನಾವು ಏನು ಮಾಡೋಂಗಿಲ್ಲ, ಯಾಕಂದರೆ ಸ್ವಲ್ಪ ಬಿಸಿಲಾದರೆ ಸುಧಾರಿಸ್ಕೋಬೋದು. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಲೋಡ್ ಆಯ್ತು ನೋಡಿ. ಕಾಟ ಮಾಡಿಸ್ಕೆ ಬಂದು ಹಗ್ಗ ಟಾರ್ಪಲ್ ಹಾಕಕ್ಕೆ ಬಿಟ್ಟಿದ್ನಿ. ಈ ಟಾರ್ಪಲ್ಲು ಒಂಚೂರು ಮ್ಯಾಕೆ ಎತ್ತಬೇಕು, ನಿಲ್ಲಲ್ಲ ಭಯ ಅಂದರ್ಕೆ. ಇವ್ನ ಎತ್ಲಾಗ ಮಾಡಿಸೋದ್ನಲ್ಲ. ಅವ್ರಿಗೆ ಹಗ್ಗ ಟಾರ್ಪಲ್ ಹಾಕಕ್ಕೆ ಹೇಳಿದ್ವಿ. ನಾವೇ ಹೇಳ್ಕೊಂಬೋದಾಗಿತ್ತು. ಸುಮ್ಮನೆ ಯಾಕೆ ಗುರು, ಬಿಸ್ಲಾಗ ಹೆಣ ಬಿದ್ದು ಬಿಡ್ತದೆ ನಮ್ಮದು. ಆದರೂ ಬಿಸಿಲು ಕಮ್ಮಿ ಆಗೈತೆ, ಅದನ್ನ ಬಿಡೋದ್ರಾಗೆ ಸಾಕಾಗ್ಬಿಡ್ತೈತೆ. ಹೊಟ್ಟೆ ಕೂಳಿಲ್ಲ. ಈ ಬಿಸಿಲಿಗೆ ಕೂಳೆ ಸೇರಲ್ಲ ಗುರು, ನಮಗೆ ಊಟನೇ ಸೇರಲ್ಲ, ಹಂಗಾಗ್ಬಿಟ್ಟೈತೆ. ಯಾವಾಗ ಅಹಮದಾಬಾದ್ ಬಿಡ್ತೀವಿ ಅನ್ನಂಗಾಗಿತ್ತು. ಇವತ್ತಿನೇನು ಬಿಡ್ತೀವಿ. ಇವತ್ತು ಬಿಟ್ಟರೆ ಸೀದಾ ಎಲ್ಲೆಲ್ಲೆಲ್ಲಿ ನಿಲ್ಲಲ್ಲ ಗುರು, ನಾನ್ ಸ್ಟಾಪು. ಇಲ್ಲೊಂಚೂರು ಟಾರ್ಪಲ್ ಹರಿದತ್ತೆ, ಏನಾಗಲ್ಲ. ನೀರು ಇಳಿಯಲ್ಲ, ಯಾಕಂದರೆ ಒಳಗೆ ಇದೈತಲ್ಲ. ನೀರು ಇಳಿದ್ರು ಬಾಡಿ ಒಳಕ್ಕೆ ಬೀಳೋದು. ಈ ಕಡೆ ಒಂದು ಸ್ವಲ್ಪ ಜಾಸ್ತಿ ಐತೆ, ಎಲ್ಲ ಮಡಚಿ ಕಟ್ತಾರೆ. ಇವಾಗ ಬಿಲ್ ಕೊಡ್ತಾರೆ. ಏನಾನ ಲೈಟಾಗಿ ತಿಂದ್ಗಿಂದು ಹೋಗೋದೆ. ರಾತ್ರಿ ಊಟ ಹೋಟ್ಲಾಗ ಮಾಡೋಣಂತೆ. ಫುಲ್ ಟೈಟ್ ಹೇಳಿದ್ರೆ ಸಾಕುರು. ಬೊಂಬೆ ಗಂಟೆನ ಹಾಕ್ಸೋದು ಬೇಕಿಲ್ಲ. ಅದೇನು ಎಲ್ಲ ಪಾರ್ಸಲ್ ಐಟಮ್ ಎಲ್ಲ ನಡೀತತೆ. ಇನ್ನು ಹೈಟ್ ಜಾಸ್ತಿ ಇದ್ದಿದ್ರೆ ಬೊಂಬೆ ಗಂಟೆ ಹಾಕ್ಬೋದಾಯ್ತು. ಇವಾಗ ಯಾರು ರೋಡ್ನಾಗ ಕಿರಿಕಿರಿನೇ ಮಾಡೋಂಗಿಲ್ಲ. ಹೈಟ್ ಐತೆ ಅದೈತೆ ಅಂತೇಳಿ ಸೀದಾ ಹೋಯ್ತಾ ಇರೋದೆ ಸುಮ್ಮನೆ. ಬೆಂಗಳೂರು ಎಲ್ಲ ಐತೆ ಅಂತೇಳಿ 2 ಜಾಗ ನೋಡಿ ಅನ್ಲೋಡು. ಒಂದು ಬಂದು ಹೊಸ ಮಾರ್ಕೆಟ್ನಾಗ ಹೊಂದಿರೋದು APMC ಹತ್ರ ಮಾಕ್ಲಿನಾಗೆ. ಇನ್ನೊಂದು ಎಲ್ಲ ಅಂತ ಅಡ್ರೆಸ್ ಬಂದಮೇಲೆ ಗೊತ್ತಾಗುತ್ತೆ ನೋಡಿ. ಹಗ್ಗ ಹಾಕಿದ್ಮೇಲೆ ಸಿಗೋಣ ಬನ್ನಿ. ಲೋಡ್ ಆಗೋತ್ ಗುರು. ಲೋಡ್ ಆತ. ಹಗ್ಗ ಟಾರ್ಪಲ್ ಹಾಕಿದ್ರು, ಕ್ಲೀನಾಗಿ ಹಾಕಿದ್ದಾರೆ. ಹಾಗೆ ಬಂದು ಹಾಗೆ ನೋಡಿ ಹಿಂದೆ ಕತ್ರಿ ಹೆಂಗೆ ಹಾಕಿದ, ಭಾಳ ಚೆನ್ನಾಗಿ ಹಾಕೊಟ್ಟ ಅಣ್ಣ. ನಾವು ಹೇಳಿಲ್ಲ ಏನಿಲ್ಲ. ಇದು ಡೈಮಂಡ್ ಥರ ಕಾಣುತ್ತೆ, ಆದರೆ ನಮ್ಮ ಸತೀಶ್ ಬ್ರೋ ಬೊಂಬಟ್ ಸತೀಶ್ ಬ್ರೋ ಥರ ಹಾಕಿಲ್ಲ. ಅವ್ರಿಗೆ ಗೊತ್ತಿದ್ದಂಗೆ ಹಾಕ್ಕೊಟ್ಟಿದ್ದಾನೆ. ಹೈಟ್ ಇಲ್ಲ, ರೋಡ್ನಾಗ ಯಾರು ಮಾತಾಡ್ಸಂಗಿಲ್ಲ. ಅವು ಕೆಳಗೆ ಕಟ್ಟಿರೋ ಕುಚ್ಚು ತೆಗೆದು ಮೇಲೆ ಕಟ್ಬೇಕಂತಿದ್ದೆ. ಇಲ್ಲೇ ಇರಲಿ, ನಮ್ಮನ್ನು ಯಾರು ಮಾತಾಡ್ಸಂಗಿಲ್ಲ. ಹೈಟ್ ಐತೆ ಅದೈತೆ ಇದೈತೆ ಅಂತೇಳಿ ನೋಡಿ. ಹೈಟ್ ಇಲ್ಲ ಏನಿಲ್ಲ, ನಾರ್ಮಲ್ ಹೈಟ್ ಐತೆ. ಮುಂದೆ ಒಂದು ಹಗ್ಗ ಹಾಕ್ಬೇಕಾಯ್ತು. ಅಲ್ಲೇನಾಗಲ್ಲ, ನಡೀತತೆ. ಬಟ್ಟೆ ನೆನ್ಸ್ಕೊಂಡು ವರ್ಷ ಸಾಕು. ಬಿಸಿಲಿಲ್ಲ ಯಾತದಿಲ್ಲ ವರ್ಷ, ಎಲ್ಲ ಬಿಸಿಲು ಮುಗೀತು. ಎಲ್ಲ ಆತ್ಗರು ಹಗ್ಗ ಟಾರ್ಪಲ್ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ ನೋಡಿ. ನಿನ್ನೆ ಸಾಯಂಕಾಲ ರಾತ್ರಿ 10-11 ಗಂಟೆ ಆಗಿತ್ತು ನಾವು ಇಲ್ಲಿಗೆ ಬಂದಾಗ. ಬೆಳಿಗ್ಗೆನೇ 7 ಗಂಟೆಗೆ ಬಂದು ಲೋಡ್ ಮಾಡಿಬಿಡ್ತೇವೆ ಅನ್ನೋರು. 11 ಗಂಟೆ ಸಾಯಂಕಾಲ ಆಯ್ತು ಲೋಡ್ ಮಾಡೋಷ್ಟೊತ್ತಿಗೆ. ನಾವು ಸುಮ್ಮನೆ ಇದ್ವಿ ಅತ್ಲಾಗೆ, ಬಿಸಿಲಾಗೆ ಲೋಡ್ ಮಾಡಿದ್ರು ಹೋಗೋದು ಅಷ್ಟಾಗೈತೆ. ಇನ್ನು ಟ್ರಾನ್ಸ್ಪೋರ್ಟ್ನವ್ರು ಬೇರೆ ಅಡ್ವಾನ್ಸ್ ಹಾಕಿಲ್ಲ. ಅವ್ರ ಹತ್ರ ಇನ್ನೂ ಬೇಡಬೇಕು, ಅಡ್ವಾನ್ಸ್ ಹಾಕ್ರಿ ಅಂತೇಳಿ. ಹಿಂಗೆ ಅಸ್ಲಾಲಿ ಕಡೆಗೆ ಹೋಗೋಣ. ಅಡ್ವಾನ್ಸ್ ಹಾಕಿದರೆ ಡೀಸೆಲ್ ಹಾಕ್ಸ್ಕೊಂಡು ಕ್ಯಾಶ್ ಇಟ್ಕೊಂಡು ಸೀದಾ ಹೋಯ್ತಾ ಇರೋದೆ ಊರ ಕಡೆಗೆ. ಊರೆಲ್ಲ ಐತೆ ಅಂತೇಳಿ ನೋಡಿ. ಎಷ್ಟೊಂದು ಟ್ರಾಫಿಕ್ ಐತೆ. ಈ ಬೈಕ್ನರಿಗೆ ಆಟೋದವರಿಗೆ ಒಂದು ಚೂರು ಸಮಾಧಾನ ಅನ್ನೋದು ಇರಲ್ಲ. ಒಳ್ಳೆ ಅವಸರ. ಇಲ್ಲ ಹಂಗೆ ಕುರಿ ದನಕ್ಕಿನ್ನ ಕಡೆಗುರು ಇಲ್ಲೇ ಜನಗಳು ಹೊರಗೇನೆ ಆಗಲ್ಲ ನೋಡಿ. ರೋಡ್ ತುಂಬ ಹೆಂಗೆ ಬರ್ತಾಯಿದ್ದಾರೆ. ಒಂಚೂರು ಸೈಡಿಗೆ ಹೋಗ್ಬೇಕು ಅನ್ನೋದಿಲ್ಲ. ಆದರೆ ಲೆಫ್ಟ್ ಸೈಡಿಗೆ ಜಾಗ ಇದ್ರೂ ರೈಟಿಗೆ ಹೊತ್ತಿಗೆ ಬರ್ತಾರೆ, ಇಲ್ಲ ಬಂದು ಲೆಫ್ಟಿಗೆ ಓವರ್ಟೇಕ್ ಮಾಡ್ತಾರೆ. ಇಲ್ಲಿ
ಸಣ್ಣ ಗಾಡಿಯವ್ರಿಗೆ ಅರ್ಥ ಮಾಡ್ಸೋಕ್ಕಾಗಲ್ಲ. ಲೆಫ್ಟ್ ಸೈಡ್ನಾಗ ಬರ್ತಿರ್ತಾರೆ, ನಮಗೆ ರೈಟ್ ಸೈಡಿಗೆ ಜಾಸ್ತಿ. ಲೆಫ್ಟ್ ಸೈಡಿಗೆಲ್ಲ ಒಂಚೂರು ಗಾಡಿ ಟಚ್ ಆಗಿ ಕೆಳಗೆ ಬಿದ್ದರೆ ಮುಗಿದೇ ಹೋಗ್ತು. ಟೈರ್ ಹತ್ತಿಳಿದ್ರೆ ಗೋವಿಂದ ಶಿವನ ಪಾದ ಸೇರ್ಕೊಂತಾರೆ. ಆದರೂ ನಮ್ಮ ಮೇಲೆ ಬರ್ತಾರೆ ಲೆಫ್ಟ್ ಸೈಡ್ನಾಗ ಓವರ್ಟೇಕ್ ಮಾಡ್ಕೊಂಡು. ಒಂಥರ ಕುರಿಗಳಿದ್ದಂಗೆ ನೋಡಿ ಹೋಗ್ತಾಯಿದ್ವಿ. ಇನ್ನೇನು ಒಂದು 3 ಕಿಲೋಮೀಟ್ರ್ನಾಗೆ ರಿಂಗ್ ರೋಡ್ ಬರ್ತೈತೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ರಿಂಗ್ ರೋಡು. ಅದನ್ನ ಹತ್ತಿ ಲೆಫ್ಟಿಗೆ ಹೊಡ್ಕೊಂಡು ಹೋದರೆ ಈಗ ಇದು ಆನಂದ್ ನಡೆಯೋದು ಹೈವೇಗೆ ಹೋಗ್ಬಿಡ್ತೀವಿ. ಹೆಂಗೆ ಬಂದಿದ್ವು ಹಂಗೆ. ಇವಾಗ ನವಸಾರಿ ಮೇಲೆ ಹೋಗೋಣ, ನವಾಪುರ ಮೇಲೆ ಹೋಗೋಣ ಅಂತ ನೋಡ್ತಾಯಿದ್ನಿ. ನವಾಪುರ ಮೇಲೆ 2 ಕಡೆ ಹೋದ್ರೂ ಫುಲ್ ಅಪ್ಪೆ ಕಾಣೋದು. ನಮ್ದು ಇನ್ನೊಂದು ಗಾಡಿ ಲೋಡ್ ಆಗೈತೆ. ಎಲ್ಲೈತಂದ್ರೆ ಅದು ವಾಪಿನಾಗೆ. ಏನೇನು ಲೋಡ್ ಆಗೈತೆ ಗೊತ್ತಿಲ್ಲ. ಅದ್ರಾಗ ನಮ್ಮ ಫ್ರೆಂಡಿಂದೊಂದು ಲೋಡ್ ಆಗೈತೆ, ಹಿರಿಯರ ಗಾಡಿ. ಇನ್ನೂ ನೇಮ್ ಬೋರ್ಡ್ ಚೇಂಜ್ ಮಾಡಿಲ್ಲ, ಏನೋ ಐತೆ ಗುರು ನೋಡಿಲ್ಲ. ಅಕ್ರಮಣಂದು ಪಾಪ ಆ ಗಾಡಿ ನೋಡಿ ನಾನು ಅಂದ್ಕೊಂಡು ಫೋನ್ ಮಾಡಿದ, ಸ್ವಾಮಿ ಎಲ್ಲೇದೀನಿ, ನೀನು ಗಾಡಿ ಮುಂದೆ ಇದ್ದೀನಿ ಅಂದ. ಅಣ್ಣ ನಾನು ಅಹಮದಾಬಾದ್ನಾಗ ಇದ್ದೀನಿ, ಅದು ಹಳೆ ಗಾಡಿ ಕಾರಣ ಅಂದಾಗ ಸರಿ ಆಯ್ತು ಅಂದ. ನೋಡೋಣ ಸಿಕ್ಕರೆ ಸಿಗ್ಬೋದು. ಅಣ್ಣ ಇನ್ನೇನು ನಾನ್ ಸ್ಟಾಪ್ ಸೀದಾ ಊರ ಕಡೆಗೆ ಹೋಗೋದು ಅವರು. ನಮ್ಗೆ ಯಾವ ಸಿಗಲ್ಲ. ನಾವು ಬೆಳಗ್ಗೆ ತಕ್ಕನ ಹೋದರೆ ಏನು ನಮ್ಮ ಸರಿ ಘಾಟ್ ಕೆಳಗೆ ಹೋಗ್ಬೋದು. ನೋಡೋಣ ಬೆಳಗ್ಗೆ ತಕ್ಕನ ಹೊಡಿಯೋಣ. ಬೆಳಗಿನ ಜಾವದಾಗ ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡು ಆಮೇಲೆ ಹೋದ್ರೆ ಆಯ್ತು. ಒಟ್ಟು ಬಿಸಿಲು ಹೆಂಗಿರ್ತದೆ ಹಂಗೆ ಹೋಗೋದು ಗುರು. ಬಿಸಿಲಿಲ್ಲ ಅಂದರೆ ಹೋಗೋದೆ, ಬಿಸಿಲಿದ್ರೆ ಸೈಡ್ ಹಾಕಿ ಮಕ್ಕಳೋದೆ. ನೋಡೋಣ ನಾಳೆ ನೈಟ್ ನಾಳೆಗೆ ನೈಟು ಕರ್ನಾಟಕದಾಗ ಊಟ ಮಾಡೋಣಂತೆ. ಆದರೆ ಇಲ್ಲಾಂದರೆ ಟಿಂಬೂರ್ಣೆ ಇಲ್ಲ ಕರಿಮಲ. ಟಿಂಬೂರ್ಣಿಗೆ ಹೋದರೆ ಹೋಗ್ಬಿಡ್ತೀನಿ ಜಲ್ಕಿಗೆ. ನೋಡೋಣ ಪಾರ್ಸಲ್ ಬೇರೆ ಐತೆ, ಎಲ್ಲ ಕಾಸ್ಟ್ಲಿ ಐಟಮ್ ಇರೋದು. ಒಂದೊಂದು ಬಂಡ್ಲು 50,000 45,000 ಗುರು. ಬಟ್ಟೆ ಬಂಡ್ಲು ಭಾಳ ಇದ್ದಾವೆ. ಎಷ್ಟು ಗೊತ್ತಾ, ಇಂಥ ಬಟ್ಟೆ ಬಂಡ್ಲು ಹೋದ್ವು ಅಂದರೆ ಕರಿಮಲದಾಗೆ ಟಿಂಬೂರ್ಣಿ ಹತ್ರ ಭಾರಿ ಕಳ್ಳರು. ಟಿಂಬೂರ್ಣಿ ಕರಿಮಲ ಸೆಂಟ್ರ್ನಾಗೆ ಅವ್ರಿಗೆ ಆಲೇ ಗೊತ್ತಾಗ್ಬಿಡ್ತತೆ ಯಾವ ಗಾಡಿ ಏನು ಲೋಡ್ ಮಾಡ್ಕೊಂಡು ಬಂದವಂತೇಳಿ. ಏನು ನೋಡ್ಕೊಂಡು ಹೋಗೋಣಂತ ಹುಷಾರಾಗೆ. ಬನ್ನಿ ಹೋಗೋಣ, ಮುಂದೆ ಹೋಗಿ ಸಿಗೋಣ. ಡೀಸೆಲ್ ಫುಲ್ ಮಾಡೋಕೆ ನಿಲ್ಸಿದ್ವಿ ಬಂದು ಬಾರೇಜ್ ಹತ್ರ. ಯಾಕಂದರೆ ನಾನು ಬಂದು ರೆಗ್ಯುಲರ್ ಇದೇ ಬಂಕಾಗೆ ಹಾಕ್ಸೋದು. ಈ ಬಂಕಾಗೆ ಮೊದಲು ಬೆಡ್ಶೀಟ್ ಕೊಡೋರು. ಇವಾಗ ಕೇಳಿದರೆ ದೀಪಾವಳಿಗೆ ಒಂದ್ಸಲಿ ಅಂತೆ 90 ರೂಪಾಯಿ ಐತೆ ನೋಡಿ ರೇಟು. ನಮ್ಮ ಕರ್ನಾಟಕದಾಗ ಜಾಸ್ತಿ ಇರೋದು. ನಮ್ದು ಇನ್ನೂ 18,000 ಆಗೈತೆ. 16,000 ಆಗೈತೆ ಅಷ್ಟೇ ಗುರು. ಒಂದು 33,000-34,000 ಫುಲ್ ಆಗ್ಬೋದು. ಪಾರ್ಕಿಂಗ್ ಸ್ಪೆಷಾಲಿಟಿ, ಪಂಚರ್ ಅಂಗಡಿ ಎಲ್ಲ ಐತೆ ಬಂಕ್ನಾಗೆ. ಮತ್ತು ನಮ್ಗೆ ಕ್ಯಾಶ್ ಬೇಕಾದರೆ ಕ್ಯಾಶು ಕೊಡ್ತಾರೆ. ನಾನು ಯಾವುದೇ ಬಂಕ್ನಾಗ ಡೀಸೆಲ್ ಹಾಕ್ಸಕ್ಕೆ ಹೋದರೆ ಫಸ್ಟ್ ಕೇಳೋದೆ ಕ್ಯಾಶ್ ಕೊಡ್ತಾನಂದರೆ ಡೀಸೆಲ್ ಹಾಕ್ಸ್ತೀವಿ, ಇಲ್ಲಾಂದ್ರೆ ಹಾಕ್ಸಲ್ಲ ಅಂತೇಳಿ. ಆಯ್ತಮ್ಮ, ಮೇಲೋಗಿ ಹಗ್ಗ ಬಿಡ್ಬಾ, ಇಲ್ಲೊಂದು ತಾಡ್ಪಲ್ಲಿ ಎದ್ದಳ್ತೈತಿ. ಫೈನಲ್ಲಿ ಅಲ್ಲಿಂದ 150 ಕಿಲೋಮೀಟ್ರ್ ನಾನ್ ಸ್ಟಾಪ್ ಬಂದೆ. ಇಲ್ಲಿ ಯಾವುದೋ ಪಂಜಾಬಿ ಗೆಸ್ಟ್ ಹೌಸ್ ಇತ್ತು, ನಮಗೂ ಹೊಟ್ಟೆ ಹಸಿಯೋದು, ಊಟ ಮಾಡೋಣ ಅಂತೇಳಿ ಸೈಡ್ ಹಾಕಿದ್ವಿ. ನಮ್ಮ ಹತ್ರ ಮಧ್ಯಾಹ್ನ ಮಾಡಿದ್ದು ಒಂಚೂರು ಪುಳಿಯೋಗರೆ ಇತ್ತು. ರೈಸ್ ವೇಸ್ಟ್ ಮಾಡಬಾರ್ದು ಅಂತೇಳಿ ಈಗ ಪೂರ್ತಿ ರೈಸ್ ತಿಂದರೆ ನಿದ್ದೆ ಬರುತ್ತಂತೇಳಿ ಮತ್ತು ಚಪಾತಿ ತಾಡಕ್ಕೆ ನಿಲ್ಸಿದ್ವಿ. ನೋಡಿ ಹಗ್ಗ ಏನು ಮಿಸ್ಗಾಡ್ತವೆ. ಈಗ ಸದ್ಯಕ್ಕೆ ಅದು ಹಂಗೆ ಇರೋದು ಗುರು. ಸುಮ್ಮನೆ ನಾನ್ ಸ್ಟಾಪ್ ಚಲ್ತಾ ಇರೋದೆ. ಇದು ಕರ್ನಾಟಕ ಬರೋಗಂಟ. ಕರ್ನಾಟಕ ಅಲ್ಲ, ಅಲ್ಲಿ ಧರಂಪುರ ಘಾಟ್ ಕೆಳಗೆ ಹೋಗಿ ಒಂದು ಹೋಟ್ಲೈತೆ, ಅಲ್ಲಿ ಮಕ್ಕಳದು. ಇನ್ನು 250 ಕಿಲೋಮೀಟ್ರ್ ನಮ್ಮ ಟಾರ್ಗೆಟು. ನಿದ್ದೆನ ಆಗ್ಬೇಕು, ಗಾಡಿನೂ ಹೋಗ್ತಾ ಇರ್ಬೇಕು ಊರ ಕಡೆಗೆ. ಒಟ್ಟು ನಾಳೆ ಸಾಯಂಕಾಲದಷ್ಟೊತ್ತಿಗೆ ಯಾವ್ದು ಅದು ಕರಿಮಲ ದಾಟಬೇಕು. ರಾತ್ರಿ 7-8 ಗಂಟೆ ಎಷ್ಟಾಗಿದೆ ನಾಳೆ ನೈಟು. ನೋಡಿ ಹೆಂಗೆ ಕಾಣ್ತಿದೆ. ಸೀದಾ ಊರ ಕಡೆಗೆ ಹೋಯ್ತಾ ಇರೋದೆ. ಐಟನ್ನು ಇಲ್ಲ ಕಿರಿಕಿರಿ ಮಾಡೋಕ್ಕೆ. ನೋಡಿ ಇದೇ ಹೋಟ್ಲಾಗ ಹೋಗಿದ್ದಾನೆ ತರೋಕ್ಕೆ. ಪಾರ್ಸಲ್ ತಂದಮೇಲೆ ತಿಂದು ಹೋಯ್ತಾ ಇರೋದೆ. ನೋಡಿ ಐಟು ಅನ್ನಂಗಿಲ್ಲ RTO ಯಾರು. The next day. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಾವೆಲರ್. ನಮ್ಮ ಚಾನಲ್ಗೆ ಸುಸ್ವಾಗತ ಅಂತೇಳಿ ಇಲ್ಲಿ ಕರ್ಪಡ ಘಾಟ್ ಕೆಳಗೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿಗೆ ಬಂದಾಗ 4:15 ಆಗಿತ್ತು. ನಾನು ಬಂದು ಮಕ್ಕೊಂಡಿದ್ದೆ. ಇವಾಗ ಎದ್ದು ಹೋಗ್ತಾ ಇದ್ದೀನಿ ನೋಡಿ 8:30ಗೆ. ಯಾವುದೋ ಅಪ್ಪಿಗೆ ಗಾಡಿ ಕೆಟ್ಟೋಗ್ಬಿಟ್ಟೈತೆ ತುದಿಗೆ. ಇವಾಗ ಆಪೋಸಿಟ್ ಬರೋರಿಗೆ ಹೆಡ್ಲೈಟ್ ಹಾಕ್ಕೊಂಡು ಹೋಗ್ಬೇಕು. ಆ ಕಡೆ ಸಾಲಿಗೆ ನಿಂತ್ಕೊಂಡ್ಬಿಡ್ದಾವೆ ಗಾಡಿಗಳು. ಯಾವುದೋ ಬಸವ ಕಲ್ಯಾಣ ಗುರು 56 ಪಾಸಿಂಗು. ಅಪ್ಪಿಗೆ ಕೆಟ್ಟೋಗ್ಬಿಟ್ಟದ ಪಾಪ. ಏನು ಅಪ್ಪತ್ತಿಲ್ಲೇನೋ ಮೋಸ್ಟ್ಲಿ. ಹಿಂದಕ್ಕೂ ಹೋಗಂಗಿಲ್ಲ ಏನಿಲ್ಲ. ಹಳೆ BSP ಗಾಡಿ ಮೋಸ್ಟ್ಲಿ ಅಪ್ಪತ್ತಿಲ್ಲೇನೋ, ಅದಕ್ಕೆ ಹೋಗಿ ನಿಂತಿರೋದು. ಇಲ್ಲಾಂದರೆ ಏನಾರ ಟ್ರಬಲ್ ಆಗಿರ್ಬೋದು ನೋಡಿ.
ನೈಟೆಲ್ಲ ಬಂದಿದ್ವಿ, 4 ಗಂಟೆ ಆಗಿದ್ದು ಬಂದಾಗ. ಯಾಕೋ ಒಂಚೂರು ನಿದ್ದೆ ಬಂದಂಗೆ ಆಯ್ತು. ಅದಕ್ಕೆ ಇನ್ನೇನು ಬೆಳಗ್ಗೆ ಎದ್ದೋದ್ರೆ ಆಯ್ತು. ಹಿಂಗೆ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಇದ್ದಿದ್ರೆ ನಾನ್ ಸ್ಟಾಪ್ ಹೋಗ್ಬೋದಾಗಿತ್ತು. ಅನ್ಲೋಡಿಂಗ್ ಪಾಯಿಂಟ್ ಬಂದು ಇನ್ನೂ ನಮ್ಮದು 1100 ಕಿಲೋಮೀಟ್ರ್ ಇರೋದು. 1100 ಜಾಸ್ತಿ 1200 ಕಿಲೋಮೀಟ್ರ್ ಐತೆ ಅನ್ಲೋಡಿಂಗ್ ಪಾಯಿಂಟು. ಅದಕ್ಕೆ ಹೋದ್ರಾತು ಅಂತಂದು ಬಂದರೆ ನಾನು ಇನ್ನೇನು ಹೋಟ್ಲ್ ಹತ್ರ ಒಂದು 20 ಹೋಟ್ಲು 1 ಕಿಲೋಮೀಟ್ರ್ ಇದ್ದಾಗ 70 ಇದ್ದಾಗ ಗುರು. ಅವಾಗ ಟಿ ಅಂತ ಸಿಗ್ನಲ್ ಸ್ಟಾರ್ಟ್ ಆಯ್ತು. ಮೇನ್ ಸ್ವಿಚ್ ಆಫ್ ಮಾಡಿದರೆ ಹೋಗ್ತತೆ. ಮೇನ್ ಸ್ವಿಚ್ ಆಫ್ ಮಾಡಿದೆ, ಗಾಡಿ ಒಳಗೆ ಕುತ್ಕೊಳಕ್ಕಾಗಲಿಲ್ಲ. ತಿರ್ಗಾ ಹೋಗಿ ಮೇನ್ ಸ್ವಿಚ್ ಆನ್ ಮಾಡಿ ಫ್ಯಾನ್ ಹಾಕ್ಯಂಡು ಮಕ್ಕಂಡೆ. ಹೋಗೈತೇನೆ ಅಂತ ನೋಡಿದರೆ ಇವಾಗ ಮತ್ತೆ ಟಿ ಅಂತೈತೆ. ಏನು ಡೆಫಿನ್ ಪ್ರಾಬ್ಲಮ್ ಇರ್ಬೋದು ಅಂದ್ಕೊಂಡಿದ್ದೀನಿ, ಅದು ಗೊತ್ತಾಗಂಗಿಲ್ಲ. ಇಲ್ಲಿ ಎಷ್ಟೊಂದು ಜಾಮ್ ಆಗೈತೆ ನೋಡಿ. ಜಾಮೆಲ್ಲ ಹಿಂದಕ್ಕೆ ಹೋಯ್ತು. ಹೋಗ್ತಾಯಿದ್ವಿ. ಕಾಯಿ ಪಲ್ಯ ಖಾಲಿಯಾಗಿದ್ದಾವೆ. ಕಾಯಿ ಪಲ್ಯನೂ ತಾಬೇಕು. ಇಷ್ಟು ದಿವಸ ಇಲ್ಲೆಲ್ಲ ಒಣಗಿದ್ದೆಲ್ಲ ಚಿಗುರ್ತೈತೆ. ಇನ್ನೂ ಹೋಗ್ಬೇಕು ನಾವು. ನೆಕ್ಸ್ಟ್ ಟ್ರಿಪ್ ಏನಾದ್ರು ಈ ಕಡೆ ಬಂದರೆ, ನೆಕ್ಸ್ಟ್ ಟ್ರಿಪ್ ಬಂದರೆ ಫುಲ್ ಹಚ್ಚ ಹಸ್ರು ಆಗಲ್ಲ. ಒಂದು 2 ಟ್ರಿಪ್ ಬರ್ಬೇಕು. ಸುಮಾರು ಒಂದು 15-20 ದಿವಸ ಹೋತಂದರೆ ಈ ಕಡೆ ಫುಲ್ಲು ಪ್ರಕೃತಿ ಏನೋ ಹೇಳ್ತಾರೆ ಗುರು, ಹಂಗಾಗ್ಬಿಡ್ತದೆ. ನೋಡೋಕೆ ಸಾಲದು 2 ಕಣ್ಣು, ಹಂಗಾಗ್ಬಿಡುತ್ತೆ. ಇವಾಗ ಸದ್ಯಕ್ಕೆ ಖಾಲಿ ಮಾಡಿ ನಾಗ್ಪುರ ಹೋಗೋಣ. ನಾಗ್ಪುರ ಹೋಗಿ ನಾಗ್ಪುರಿಂದ ಕೇರಳ ಹೋಗೋಣ. ಕೇರಳ ಇಲ್ಲ ಮಂಗ್ಳೂರು ಹೋಗೋಣ. ಆ ಕಡೆ ನಮ್ಮೂರು ಪ್ರಕೃತಿ ಹೆಂಗೈತೆ ನೋಡೋಣ. ಬಂದ್ವಿ. ಇಲ್ಲೇ ಕಾಯಿ ಪಲ್ಯ ಸಿಗೋದು. ಟೊಮೆಟೊ ಹಣ್ಣು ತಗೊಂಡು ಹೋಗ್ತಾ ಇರೋದೆ. ರನ್ನಿಂಗ್ನಾಗ ಹಂಗೆ ಅಡುಗೆ ಆಗ್ತಿದ್ರತ್ತೆ. ಬನ್ನಿ ಹೋಗಿ ಸಿಗಮ್ ಮುಂದೆ. ಚಾರ್ಜಿಗೆ ಕತ್ತಕ್ದು ಗುರು. ಪೇಟ ಹತ್ರ ಇದ್ದೀನಿ ನೋಡಿ. ನೀವು ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆದರೆ ಇದೇನೋ ಟಿ ಅಂತ ತಿರ್ಗಾ ಸಿಗ್ನಲ್ ಬರ್ತೈತೆ. ಅಹಮದಾಬಾದಾಗ ಫುಲ್ ಮಾಡಿದ್ದು ಬರೀ 380 ಕಿಲೋಮೀಟ್ರ್ ಓಡತ್ತೆ. ಅರ್ಧ ಟ್ಯಾಂಕ್ ಹಾಕಕ್ಕೆ ಬಂದತ್ತೆ. ಕಮ್ಮಿ ಅಂದರೆ 500 ಕಿಲೋಮೀಟ್ರ್ ಮೇಲೆ ಓಡ್ಬೇಕು ಅಷ್ಟು ಡೀಸೆಲ್ಗೆ. ಡೀಸೆಲ್ ಮೈಲೇಜ್ ಬಂದೇ ಇಲ್ಲ ನೋಡಿ. ಇಲ್ಲಿ ಬಿಸಿಲೈತೆ, ಒಂದು ಸ್ವಲ್ಪ ಸೆಕೆ ಐತೆ. ಯಾವುದೋ ಆಂಧ್ರ ಗಾಡಿ ಬೇರೆ ಹೋಗ್ತೈತೆ. ತಿಂಡಿ ಎಲ್ಲ ರನ್ನಿಂಗಿಗೆ ರೆಡಿ ಆಗೈತೆ. ಟೊಮೆಟೊ ಬಾತು ಏನು ಬ್ಯಾಟಿಂಗ್ ಮಾಡೋದು ಅಷ್ಟೇ ಇರೋದು. ಮುಂದೆ ಎಲ್ಲ ಹೋಗಿ ಸೈಡಿಗೆ ನಿಲ್ಲಿಸಿ ಬ್ಯಾಟಿಂಗ್ ಮಾಡೋಣ ಬನ್ನಿ. ಇವಾಗ ಘಾಟಿಗೆ ಬಂದು ನೋಡಿ, ಪೇಟ್ ಘಾಟಿಗೆ. ಇವ್ನು ಯಾರೋ ಅರ್ಜೆಂಟ್ನಾಗ ಉಟ್ಬಿಟ್ಟಿದ್ದಾನೆ. ಅರ್ಜೆಂಟಿಗೆ ಸುಮ್ಮನೆ ಹೋಗ್ತಾನೆ. ಟರ್ನಿಂಗ್ನಾಗ ಗಾಡಿ ತಿರುಗ್ತದೆ. ಕಟ್ ಮಾಡ್ತಾಯಿದ್ದೀವಿ ಅಂತಲೂ ಗೊತ್ತಾಗಲ್ಲ. ಅಷ್ಟು ಅವಸರ. ಇಲ್ಲಿ ಮಳೆಗಾಲದಾಗ ಬಂದುಬಿಟ್ರೆ ಇನ್ನೂ ಸಖತ್ತಾಗಿರ್ತದೆ. ಅಲ್ಲಿ ಮ್ಯಾಗ್ಲಿಂದ ವೀಡಿಯೋ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಣಚಿ ಗಾಡಿ ಐತಲ್ಲ ಪಾಪ, ಇಂಜಿನ್ ಸೀಸ್ ಆಗಿಬಿಟ್ಟೈತೇನೋ. ಎಲ್ಲ ಬಿಚ್ಕೊಂಡು ಹೋಗಿದ್ದಾರೆ. ನಾವು ಬರ್ಬೇಕಾದ್ರೆ ಲೋಡ್ ಗಾಡಿ ನಿಂತಿತ್ತು. ಇವಾಗ ಇಂಜಿನ್ನೆಲ್ಲ ಆಫ್ ಇಂಜಿನ್ ಬಿಚ್ಚಿಬಿಡ್ತಾರೆ. ಇಂಜಿನ್ ಬಿಚ್ಕೊಂಡು ಹೋಗಿದ್ದಾರೆ. ಮಾಲ್ ಕ್ರಾಸಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ. ಅಲ್ಲಿ ಇಳಿದೋಗ್ಬೇಕು ನಾವು. ಗಾಡಿಗಳು ಅಲ್ಲಿ ಹೋಗ್ತಿದ್ದಾವೆ. ಮತ್ತು ಅಲ್ಲಿ ಕಾಣ್ತಿದೆ ನೋಡಿ, ಮುಂದೆಲ್ಲ ಕಾಣ್ತಿದೆ ನೋಡಿ. ಅಲ್ಲಿ ಹೋಗ್ಬೇಕು ಸೀದಾ. ಮತ್ತು ಆ ಕಡೆ ಹೋಗಿ ಇನ್ನೊಂದು ಘಾಟ್ ಹತ್ಬೇಕು, ಕರಂಜಲಿ ಘಾಟು. ಹತ್ತಿದ್ರೆ ನಾಸಿಕ್ಕಿಗೆ ಹೋದಂಗೆ ನಾವು. ಭಾಳ ಲೇಟ್ ಆಗಿಬಿಡ್ತು. 8 ಗಂಟೆಗೆ ಬಿಟ್ಟಾರ ಗುರು. ಬರೀ 50 ಕಿಲೋಮೀಟ್ರ್ ಬಂದಿರೋದು. 2.5 ಗಂಟೆ ಆದ್ರೂ ನಾವು 4 ಗಂಟೆಗೆ ಮಕ್ಕಂದಂಗಿದ್ರೆ ಆರಾಮಾಗಿ 7:30-8 ಗಂಟೆಗೆ ನಾಸಿಕ್ ಪಾಸ್ ಮಾಡ್ತಿದ್ದೆ. ರಾತ್ರಿ ನಮ್ಮ ಗಾಡಿ ಹೋಗೈತೆ. ಇದು ಫುಲ್ ಟ್ರಾಫಿಕ್ ಜಾಮ್ನಾಗ ಹೋಗಿರೋದು. ನಾನು ಧರಂಪುರಿಗೆ ಬಂದ್ರೂ ಆ ಗಾಡಿ ನಾಸಿಕ್ಕಿನ್ನ 20 ಕಿಲೋಮೀಟ್ರ್ ಐತಂದ. ಅಂದರೆ ಎಲ್ಲ ಹೋಗಿ ಮಕ್ಕಳಿರ್ತಾನೆ. ನಾವು ಹೋದ್ರೆ ಸಿಗ್ಬೋದೇನೋ ನೋಡೋಣ. ಫೋನ್ ಮಾಡಿ ಹೇಳೋಣ. ನಗರ್ನಾಗ ಇರ್ಬೋದೇನೋ. ನಗರ್ 250 ಕಿಲೋಮೀಟ್ರ್ ಆಯ್ತು ನಮಗಿನ್ನ. ನಗರ್ನಾಗೇನು ಇಲ್ಲ ಡೌಟು. ಅದು ಹಿಂದೂಪುರಿಗೆ ಪೌಡ್ರ್ ಲೋಡ್ ಆಗೈತೆ. ಹೋದ್ರೆ ಹೋಗಲಿ, ನಾವಿನ್ನೇನು ಆರಾಮಾಗಿ ಹೋಗೋಣ. ನಾಳೆ ಇಷ್ಟೊತ್ತಿಗೆ ಊರಿಗೆ ಹೋದರೆ ಸಾಕು ನಮಗೆ. ಇವತ್ತೇನು ಕರಿಮಲದ ಹತ್ರ ನಿಂತ್ಕೊಳ್ಳೋದು ಬೇಡ. ನೈಟೇ ಹೊರಟ್ಬಿಡೋಣ. ಇವನಿಗೆ ಕೋಲ್ ಕೊಟ್ಟು ಕ್ಯಾಬಿನ್ ಮೇಲೆ ಕುಂದ್ರಿಸ್ತಾನೆ. ಕರಿಮಲೆಯಿಂದ ಟಿಂಬೂರ್ಣಿಗೆ ಹೋಗೋ ಗಂಟ. ಟಿಂಬೂರ್ಣಿಗೆ ಹೋದ್ರೆ ಅತ್ಲಾಗ ಟೆನ್ಷನ್ ಇರಲ್ಲ. ಹೈವೇ ರೋಡ್ ಅಲ್ಲ. ಯಾಕಂದರೆ ಭಯ. ಬರೀ ಬಟ್ಟೆ ಬಂಡ್ಲು ಇದಾವೆ ಗುರು ಮೇಲೆ. ಒಂದೊಂದು ಬಂಡ್ಲು 35-40 ಸಾವಿರ ರೂಪಾಯಿ. ಒಂದು ಬಂಡ್ಲು ಮಿಸ್ ಆತಂದರೆ ಉಳಿಯೋ ದುಡ್ಡು ಅಲ್ಲೇ ಹೋಗ್ಬಿಡ್ತೈತೆ. ಅದಕ್ಕೆ ಹೋಗೋದು. ಸುಮ್ಮನೆ ಮಕ್ಕಳ 9 ಗಂಟೆ ಹಂಗೆ 9-10 ಗಂಟೆಗೆ ಯಾಕೆ ಮಕ್ಕಳೋದು. ಹತ್ರಕ್ಕನ್ನ ಹೋಗ್ತೀವಿ. ನನಗೆ ಯಾವ್ದು ಇವರು ಬಿಜಾಪುರಿಗನ್ನ ಹೋಗ್ಬಿಡ್ತೀವಿ. ಬಿಜಾಪುರ ದಾಟಿ
ಬಿಜಾಪುರಿಗೆ ಹೋದರೆ ಸಾಕು, ಆರಾಮಾಗಿ ಅಲ್ಲಾಗ ನಾವು ಯಾವಾಗ ಬೇಕು ಅವಾಗ ಎದ್ದು ಹೋಗ್ಬೋದು. ಒಂದು ರಾತ್ರಿ ಊಟ ಕರ್ನಾಟಕದಾಗ ಮಾಡೋಕ್ಕೆ ಟ್ರೈ ಮಾಡೋಣ, ನೋಡೋಣ. ಫಸ್ಟು ನಾಸಿಕ್ ಅಂತೀನಿ ಗುರು, ನಾಸಿಕ್ ದಾಟಿ ನಗರಿಗೆ ಹೋಗ್ಬೇಕು. ನಗರಿಗೆ ಹೋದ್ವಿ ಅಂದರೆ ಎಷ್ಟೊತ್ತಿಗೆ ಬೇಕಾದರೂ ಅಷ್ಟೊತ್ತಿಗೆ ಹೋಗ್ಬಿಡ್ಬೋದು ನಾವು. ಏನು ನಗರ ಇರೋದು, ನಗರಿಗೆ ಹೋದರೆ ನಗರಿಂದ ಹೈವೇ ರೋಡು. ನೋಡಿ, ನಾನು ಆರಾಮಾಗೆ ಲೋಡ್ ಗೇರ್ ಹಾಕಿ ಇಂಜಿನ್ ಬ್ರೇಕ್ ಹಾಕಿ ಕುತ್ಕೊಂಡಿದ್ದೀನಿ, ಜಾಸ್ತಿ ಬ್ರೇಕ್ ಅಪ್ಲೈ ಮಾಡ್ತಿಲ್ಲ. ಹಿಂಗೆ ಇಳಿಸಿದ್ರೇ ಘಾಟ್ ಸೆಕ್ಷನ್ನಾಗ ಆರಾಮಾಗಿ ಹೋಗೋದು. ನಮ್ಮ ಶಂಕರಣ್ಣರಂತೂ ಇನ್ನೂ ಆರಾಮಾಗಿ ಇಳಿಸ್ತಿರ್ತಾರೆ. ಗೋವಾಗೆ ಹೋಗ್ತಾರಲ್ಲ, ರಾಮನಗರ ದೊಡ್ಡ ಘಾಟ್ ಅದು. ರಾಮನಗರ ಘಾಟ್ನಾಗೆ ಆರಾಮಾಗಿ ಫಸ್ಟ್ ಎಕ್ಸ್ಟ್ರಾಕಿಂಗ್ ಕುತ್ಕೊಂಡ್ಬಿಡ್ತಾರೆ. ಫಸ್ಟ್ ಎಕ್ಸ್ಟ್ರಾಕಿಂಗ್ ಕುತ್ಕೊಂಡ್ಬಿಟ್ರೆ ಎಲ್ಲೆಲ್ಲಿ ಹೋಗಲ್ಲ. ಇನ್ನು ನಾವಿನ್ನ ಒಂಚೂರು ದೊಡ್ಡ ಗೇರ್ನಾಗ ಇಳಿಸ್ತಾ ಇದ್ದೀವಿ, ಇಂಜಿನ್ ಬ್ರೇಕ್ ಐತೆ ಅಂತೇಳಿ. ಇದೇನು ಅಷ್ಟೊಂದು ದೊಡ್ಡದೇನಲ್ಲ, ಒಂದು 4 ಕಿಲೋಮೀಟ್ರ್ ಇದ್ದರೆ, ಒಂದು 3-4 ಕಿಲೋಮೀಟ್ರ್ ಐತೆ ಅಷ್ಟೇ. ಆಮೇಲೆ ಘಾಟೆ ಮುಗೀತದೆ ನೋಡಿರಿ. ಇನ್ನೇನು ಅಲ್ಲೇ ಮುಗೀತಾ ಬಂತು, ಇನ್ನು 2 ಟರ್ನಿಂಗ್ ದಾಟಿದ್ರೆ ಮುಗೀತು. ಅದ್ರಾಗ ಯಾರು ಗುರು ಫಸ್ಟ್ ಎಕ್ಸ್ಟ್ರಾಕೊಂಡು ಇಳಿಸ್ತದಾನೆ, ಇಂಜಿನ್ ಬ್ರೇಕ್ ಹಾಕೊಂಡು ಜಾಮ್ ಆಗ್ಬಿಡು. ರಾತ್ರಿಗೆ ಟ್ರಾಲರ್ ಇರ್ತಾವಲ್ಲ ಗುರು, ಅವರೇ ಜಾಮ್ ಮಾಡೋದು. ಟ್ರಾಲರ್ನವ್ರು ಏನು ಮಾಡಿಬಿಡ್ತಾರೆ ಅಂದರೆ ಬಂದು ಟರ್ನಿಂಗ್ನಾಗ ಅಡ್ಡ ನಿಲ್ಸೋದು, ಇಲ್ಲಾಂದರೆ ನಾವು ಟರ್ನ್ ಹೊಡಿಬೇಕಾದ್ರೆ ಬಂದು ಲೆಫ್ಟ್ ಸೈಡಿಗೆ ತೂರೋದು. ಅವ್ರು ಒಂದು ಸಲ ಕ್ಯಾಂಟ್ರ್ ಗಾಡಿಯರ್ಗಿನ್ನ ಕಡೆ ಮಾಡ್ತಾರೆ ಗುರು, ಭಾರಿ ಅವಸರ ಈ ಲೈನಾಗೆ. ಇನ್ನು ಯಾರು ಒಂಚೂರು ಸೈಡಿಗೆ ತಗೊಂಡ್ರೆ ಹೋಗೋರೆಲ್ಲ ಹೋಗ್ಬಿಡ್ತಾರೆ. ಇಲ್ಲಿ ಇವನೊಂದು ಮನಸ್ಥಿತಿ ಹೆಂಗೈತೆ ಅಂದರೆ, ನಾನು ಹೋಗಿಲ್ಲ ಅಂದರೆ ಇವನು ಹೋಗ್ಬಾರ್ದು ಅನ್ನೋ ಮನಸ್ಥಿತಿ ಒಂದು. ಸೆಂಟ್ರಿಗೆ ಅಡ್ಡ ಬರ್ತಾನೆ, ಒಂಚೂರು ಲೆಫ್ಟ್ ಸೈಡಿಗೆ ಹೊತ್ಕೊಂಡು ಹೋದ್ರೆ ಏನಾಗ್ತತೆ, ಆರಾಮಾಗಿ ಹೋಗೋ ಗಾಡಿಗಳು. ನೋಡಿ ಇನ್ನೇನು ಬಂದು ಘಾಟ್ ಕೆಳಗೆ. ಅದ್ರಾಗ ಇಲ್ಲಿ ಹಂಪ್ಸ್ ಬೇರೆ ಹಾಕಿಬಿಟ್ಟಿದಾರೆ ಗುರು. ಹಂಪ್ಸ್ ಹಾಕಿದರೆ ಗಾಡಿ ಸ್ಲೋ ಆಗಲ್ಲ, ಆದರೆ ನಾವು ನಿಧಾನಕ್ಕೆ ಹೋಗ್ಬೇಕು. ಇನ್ನೇನು ಇದೊಂದು ಟರ್ನಿಂಗ್ ಇಳಿದು ಆ ಕಡೆಗೆ ಹೋದು ಅಂದ್ರೆ ಮುಗೀತು. ಬನ್ನಿ ಆ ಕಡೆ ಘಾಟ್ರ ಹೋಗ್ತಿ, ಇಲ್ಲ ನಾ ಗ್ರೀಸ್ ಹೊಡಿಯೋಕೆ ನಿಲ್ಲಿಸ್ಬೇಕು. ಹಂಗೆ ಅದೇ ಗ್ಯಾಪ್ನಾಗ ತಿಂಡಿ ತಿನ್ನೋಣಂತೆ. ಬನ್ನಿ ಮುಂದೆ ಹೋಗಿ ಸಿಗುಮ್ಮ, ಸ್ಟಾಪ್ ಮಾಡಿ. ನಾಸಿಕ್ಕೆಲ್ಲ ಪಾಸ್ ಮಾಡ್ಕೊಂಡ್ಬಂದ್ವಿ, ಗ್ರೀಸ್ ಹೊಡಿಸೋಣ ಅಂತ ಬಂದರೆ ಗ್ರೀಸ್ ಹೊಡಿಯೋನು ಸಿಗಲಿಲ್ಲ. ಬೆಳಗ್ಗಿಂದ ತಿಂಡಿ ಬೇರೆ ತಿಂದಿದ್ದಿಲ್ಲ. ಈ ಕಡೆ ನಗರ ರೋಡಿಗೆ ಟರ್ನ್ ಹೊಡೆದು ತಿಂಡಿ ತಿಂದು ಮೂವ್ ಮಾಡಿದ್ರೆ ಗಾಡಿ ಹಂಗೆ ಮತ್ತೆ ಅದೇ ರಂಕ್ಲು ಬಂತು. ನಮ್ಮ ಮಾಲಕಿಗೆ ಫೋನ್ ಮಾಡಿದರೆ ಶೋರೂಮ್ನಾಗ ಮಾಡಿಸಿದ್ದಪ್ಪ, ಶೋರೂಮ್ಗೆ ಹೋಗಂದ. ಇಲ್ಲಿ ಯಾವ ಶೋರೂಮ್ ಇಲ್ಲ ಅಂದಕ್ಕೆ ನಿಧಾನಕ್ಕೆ ಹಂಗೆ ಹೋಗಿ ಶೋರೂಮ್ಗೆ ಅಂದ. ತಿರ್ಗಾ ಮೆಕ್ಯಾನಿಕ್ ಇದೆ ನಮ್ಮ ಹುಡುಗ, ಅವನಿಗೆ ಫೋನ್ ಮಾಡಿದೆ. ಶೋರೂಮ್ನಾಗೆ ಕೆಲಸ ಮಾಡೋದು ಅವ್ನು ಗುರು, ರನ್ನಿಂಗ್ನಾಗ ಹಿಂಗೆ ಮಾಡು ಹೋಗ್ತೈತೆ ಅಂತ ಅವ್ನು ಹೇಳ್ದಂಗೆ ಮಾಡಿದ್ವಿ. ಎಲ್ಲ ಸಿಗ್ನಲ್ ಹೋದ್ವು. ಇವಾಗೇನೋ ಸೈಲೆನ್ಸರ್ ಮೇಲೆ ಒಂದು ಸೆನ್ಸರ್ ಬರ್ತದಂತೆ, ಅದನ್ನು ಚೆಕ್ ಮಾಡ್ಬೇಕು ಅಂತಿದ್ದಾನೆ. ಅದನ್ನ ಚೆಕ್ ಮಾಡ್ಬೇಕಂತಾನೆ. ಗಾಡಿ ದುರ್ಕ್ ಹೋದ್ಮೇಲೆ ಚೆಕ್ ಮಾಡ್ತಾನೆ ಅಂತ ಖಾಲಿ ಮಾಡಿ. ಈಗ ಡೀಸೆಲ್ ಏನು ಬಿಜಾಪುರ ಮುಟ್ತತ್ತೋ ಎಲ್ಲಿ ಮುಟ್ತತ್ತೋ ಗೊತ್ತಿಲ್ಲ ಗುರು. ಬಿಜಾಪುರ್ಗೆ ಹೋಗಲೇಬೇಕು, ಇಲ್ಲಾಂದರೆ ನಮ್ಮ ಮರ್ಯಾದೆ ಇರಲ್ಲ. ಮರ್ಯಾದಿನ ಹೋಗ್ಬಿಡ್ತೈತೆ. ಇಷ್ಟು ದಿವಸ 3:15 ಬಂದಿತ್ತು, ಇವಾಗ 3 ಬಂದಿಲ್ಲ ಅಂದರೆ 3 ಬೇಡ ಗುರು, 2.8 ಬಂದ್ರೂ ಬಿಜಾಪುರ್ಗೆ ಹೋಗುತ್ತೆ ಗಾಡಿ. ಆದರೂ ಹೋಗಂಗಿಲ್ಲ. ನೋಡಿ ಎಲ್ಲಿಗೆ ಬಂದೈತೆ, 513 ಕಿಲೋಮೀಟ್ರ್ ಬಂದೀನಿ ಅಷ್ಟೇ. ಆ ಲೆಕ್ಕಕ್ಕೆ ಬಂದರೆ 700 ಕಿಲೋಮೀಟ್ರ್ ಓಡಬೇಕು. ಆ ಲೆಕ್ಕಕ್ಕೆ ಬರೋದು 200 ಕಿಲೋಮೀಟ್ರ್ ಹಿಂದೆ ಅಂದರೆ ಒಂದು 70 ಲೀಟ್ರು ಜಾಸ್ತಿ ಕುಡಿದ್ಬಿಟ್ಟೈತೆ. ನಾಸಿಕ್ ರೋಡ್ನಾಗ ಬಂದರೆ 1.5 ಗುರು ಬರೋದು ಮೈಲೇಜ್. ಮತ್ತೆ ಸಿಗ್ನಲ್ ಬಂತು ಟುಯ್ ಅಂತೇಳಿ. ಇವಾಗ ಶೋರೂಮ್ ಬೇಕಂದರೆ ನಮಗೆ ನಗರ ದಾಟ್ ಹೋಗ್ಬೇಕು. ಏನಪ್ಪ ಮಾಡೋದಿದು, ತಿರ್ಗಾ 20 ಕ್ರಾಸ್ ಆಗ್ತದೆ ಇಲ್ಲ ಗೊತ್ತಿಲ್ಲ ಗುರು. ತಿರ್ಗಾ ಚೆಕ್ಲೈಟ್ ಬಂತು, ಎಲ್ಲ ಹೋಗಿದ್ವು. ನೋಡೋಣ, ಅವ್ನು ಹೆಂಗೆ ಹೇಳಿದ್ನ ಹಂಗೆ ಮಾಡೋಣ. ಮತ್ತೆ ಟುಯ್ ಅಂತೈತೆ. ಯಾರು ಗುರು ಇವನು ಹಿಂಗೆ ಬರ್ತಾನೆ? ಅಯ್ಯಪ್ಪ, ಅಕ್ಕಿ ಗಾಡಿಯಲ್ಲ, ಅಕ್ಕಿನ ಸಾಕ್ತಿರಲ್ಲ. ಹಂಗೆ ಗುದ್ದನ್ ರೇಂಜಿಗೆ ಬಂದು ಅದೇ ಹೋಗ್ತಾನೆ. ಇವಾಗ ನಮಗೆ ಈಗ ಹೋಗ್ತೈತೆ ಗುರು ಗಾಡಿ. ಇನ್ನೊಂದ್ಸಲಿ ಮಾಡೋಣ. ಅವ್ನು ಹೇಳ್ದಂಗೆ ಏನು ಮಾಡ್ಬೇಕಂದ್ರೆ, ಅವ್ನು ಹೇಳಿದ್ದು ತೋರಿಸ್ತೀನಿ ತಡ್ರಿ. ಗಾಡಿ ಫಾಸ್ಟ್ ಆಗಲಿ. ಎಷ್ಟೊತ್ತಿದ್ರೆ ನಾವು ನಾಳೆ ಊರಿಗೆ ಹೋಗ್ಬೇಕು. ಡೌನಿಗೆ ಹೋಗಿ ಆಫ್ ಮಾಡೋಂತ ಅವನು ನಮ್ಮ ಹುಡುಗ ಹೇಳಿದ್ದು. ರನ್ನಿಂಗ್ನಾಗೆ ಈ ಥರ ಬೀಗ ಆಫ್ ಮಾಡಿ ಗಾಡಿ ಆಫ್ ಆಯ್ತು ನೋಡ್ರಿ. ಸ್ಟೇರಿಂಗ್ ಟೈಟ್ ಆಯಿತು.
ಮತ್ತೆ ಆನ್ ಮಾಡೋಣ ಸರಿ ಹೋಗ್ತಾವಂತ ಹೇಳಿದ್ದ ನೋಡಿ, ಹೋಗ್ಲಿಲ್ಲ ಗುರು. ಇದು ಯಾವುದೋ ಬಂಡ್ರ ನನ್ನ ಮಗಂದಾಗೈತೆ ಇದು. ಏನೋ ಗೆಜ್ಜೆ ಸೌಂಡ್ ಬೇರೆ ಬರ್ತೈತೆ. ಇನ್ನೇನು ಮಾಡೋಂಗಿಲ್ಲ, ಒಟ್ಟು ನಮಗೆ ಗಾಡಿ ದುರ್ಗ ಮುಟ್ಟಿದ್ರೆ ಸಾಕು. ಬನ್ನಿ ಹೋಗುಮ್ಮ ನಾನ್ ಸ್ಟಾಪು. ಸ್ನಾನ ಮಾಡೋಣ ಅಂತಿದ್ವಿ, ಸ್ನಾನ ಮಾಡೋಕೆ ನಿಲ್ಸಿರ ಮತ್ತೆ ಹಂಗೆ ಆದ್ರೆ ಏನು ಮಾಡ್ತೀರಾ? ಮಳೆ ಬೇರೆ ಬರ್ತೈತೆ. ಬನ್ನಿ ನೋಡೋಣ, ಒಟ್ಟು ಸ್ನಾನ ಅಂತೂ ಮಾಡ್ಕೊಂಡು ಹೋಗೋಣ. ಬನ್ನಿ ಸ್ಟಾಪ್ ಮಾಡೋಣ. ಸ್ಟಾಪ್ ಆಯ್ತಾ?